ನೀರನ್ನ ಇವತ್ತಿನಿಂದಲೇ ಊರ್ ಜನಕ್ಕೆ ಹಂಚ್ತೀನಿ. ಹಾ ನಡೀರಿ, ಗಾಡಿ ತಿಸ್ಕೊಂಡು ಹೊಟ್ಟಿದ್ದಾಕ ನಡೀರಿ. ಹಾ ಅಣ್ಣವ್ರು ಅಷ್ಟೊಂದು ಹೇಳ್ತಾವ್ರೆ, ಗಾಡಿ ತಿರುಗಿಸ್ಬಾರ್ದಾ? ಸಂಜೆ ನಾನು ಬರ್ತೀನಿ ಮನೆ ಹತ್ರ. ಹಾ ತಿರುಗಿಸ್ಲಾ ಗಾಡಿನ? ಬರೋಣ ರುದ್ರಣ್ಣ ಬಾ. ಏನೋ ನಮ್ ಗೌಡ್ರು ವಸಿ ನೀರು ಕಳಿಸ್ತಾ ಇರೋದು ಬಚಾವಾಗಿರ್ತೀವಿ, ಇಲ್ಲಾಂದ್ರೆ ಏನು ಇಲ್ಲ. ಸಮಾಧಾನ ಸಮಾಧಾನ. ಈ ಊರಿನ ಹಿರಿಯ ಹಾಗೂ ಕಿರಿಯ ಬಂಧುಗಳೇ, ಇವತ್ತು ನಾವು ಯಾಕೆ ಎಲ್ಲರೂ ಇಲ್ಲಿ ಸೇರಿದ್ವಿ ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಆದರೂ ನಾನು ಮತ್ತೆ ಇನ್ನೊಂದ್ಸರಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾರಾದರೂ ಸಿಟ್ಕೊಂಡ್ರೆ ಅವ್ರನ್ನ ಸರಿ ಮಾಡ್ಬೋದು, ಆದರೆ ಪ್ರಕೃತಿನೇ ಸಿಟ್ಕೊಂಡಾಗ ಯಾರು ಸೇರಿದ್ರು ಏನು ಮಾಡೋಕ್ಕಾಗಲ್ಲ. ಈಗ 3 ವರ್ಷದಿಂದ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಭೀಕರ ಬರಗಾಲ ಬಂದು ಜನಗಳೆಲ್ಲ ಕಂಗಾಲಾಗಿದ್ದಾರೆ. ಅದರಲ್ಲೂ ನೀರಿನ ಸಮಸ್ಯೆ ಅಂತೂ ತುಂಬ ಜಾಸ್ತಿ ಆಗಿದೆ. ನಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಅಷ್ಟೋ ಇಷ್ಟೋ ನೀರು ಸಿಗ್ತಾ ಇದೆ. ನಮ್ಮೂರು ಬೋರೆ ಮೇಲೆ ಇರೋದ್ರಿಂದ ನೀರಿನ ಅಭಾವ ಜಾಸ್ತಿ ಆಗುತ್ತೆ. ನೋಡಿ, ನಾನು ನನ್ನ ತೋಟದ ಬಾವಿಯಿಂದ ದಿವಸಕ್ಕೆ 2 ಟ್ರ್ಯಾಕ್ಟರ್ ನೀರನ್ನ ಊರಿಗೆ ಕೊಡ್ತಾ ಇದ್ದೆ. ಇನ್ನು ಕೆಲವರು ಗಾಡಿಗಳು ಇಟ್ಕೊಂಡಿರೋರು ಎತ್ತಿನ ಗಾಡಿನಲ್ಲಿ ಪಕ್ಕದ ಚೆನ್ನೈನಹಳ್ಳಿಗೆ ಹೋಗಿ ನೀರು ತರ್ತಾ ಇದ್ರು. ಇವತ್ತು ಬೆಳಗಿನ ಜಾವ ನಮ್ಮ ರುದ್ರಣ್ಣ ಮತ್ತು ಅವನ ಗೆಳೆಯರು ನೀರು ತರಕ್ಕೆ ಅಂತ ಹೋಗಿದ್ದಾಗ ಆ ಚೆನ್ನೈನಹಳ್ಳಿಯವರೆಲ್ಲ ಸೇರಿಕೊಂಡು ಬಾಯಿಗೆ ಬಂದಂಗೆ ಬೈದು ಹೀನಾಮಾನವಾಗಿ ಅವಮಾನ ಮಾಡಂಗೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಆ ಮನುಷ್ಯ ಆ ಅವಮಾನ ತಡ್ಕೊಳಕ್ಕಾಗದೆ ನೀರಿಲ್ದೇ ಇರೋ ಈ ಊರಲ್ಲಿ ಬಾಳಿ ಬದುಕೋದಕ್ಕಿಂತ ಎಲ್ಲರೂ ನೀರಿರೋ ಕಡೆ ದೂರ ಹುಟ್ಟೋಗೋಣ ಅಂತ ಹೆಂಡ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಗಾಡಿಗೆ ಹೋಗ್ತಾ ಇದ್ರು. ನಾನು ಹೋಗಿ ತಡೆದು, ನೋಡಪ್ಪ, ನಮ್ಮ ತಾತ ಮುತ್ತಾತಂದ್ರೆಲ್ಲ ಹುಟ್ಟಿ ಬೆಳೆದಿರೋ ಜಾಗ, ನಾವು ಬೆಳೆದು ಬದುಕ್ತಿರೋ ಜಾಗ, ಇಂಥ ಊರನ್ನ ಬಿಟ್ಟು ಹೋಗೋಕ್ಕೆ ಯಾರೂ ಮನಸ್ಸು ಮಾಡಬೇಡಿ. ನಾನು ಈಗಲೂ ನಿಮ್ಮೆಲ್ಲರನ್ನ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ಎಲ್ಲರೂ ಇದೇ ಊರಲ್ಲಿ ಬದುಕಿ ಬಾಳೋಣ. ಏನೇ ಕಷ್ಟ ಬಂದರೂ ಇಲ್ಲೇ ಬಾಳೋಣ. ನೋಡಿ, ಇನ್ನು ಮುಂದೆ ನಾನು ತೋಟದಿಂದ ನೀರು ಹೊಡಿಸ್ತಿದ್ನಲ್ಲ 2 ಟ್ರ್ಯಾಕ್ಟ್ರು, ಇನ್ನು ಮುಂದಕ್ಕೆ ತೋಟದ ನೀರೆಲ್ಲನೂ ಊರಿಗೆ ಸಮ ಹಂಚ್ಕೊಳ್ಳೋಣ. ಇನ್ನು ಮುಂದಕ್ಕೆ ನಮ್ಗೆ ತೊಂದರೆ ಇರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಯಾವ ರೀತಿ ಪರಿಹಾರ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ರಂಗಮ್ಮನವರು ನಿಮಗೆ ಕೂಲಂಕುಷವಾಗಿ ವಿಷಯ ತಿಳಿಸ್ತಾರೆ. ನಮ್ಮೂರಿನ ಹಿರಿಯರೇ ಹಾಗೂ ಬಂಧುಗಳೇ, ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ನಾವು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದೇವೆ. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಕರೆಸಿ ತೋರಿಸಿದಾಗ ಹಳೆ ಕೊಳವೆ ಬಾವಿಗಳನ್ನ ಮತ್ತೆ 200 ಅಡಿ ಕೊರೆಸಿದ್ರು. ಆಗ ಹೆಚ್ಚಿಗೆ ನೀರೇನು ಸಿಗಲಿಲ್ಲ. ಮತ್ತೊಂದು ಕಡೆ ಪಾಯಿಂಟ್ ಮಾಡಿ 600 ಅಡಿ ಕೊರೆಸಿದ್ರು ನೀರು ಸಿಗಲಿಲ್ಲ. ಮಳೆ ಇಲ್ಲದೆ ಕೆರೆ ಕಟ್ಟೆ ಒಣಗೋಗಿರೋದ್ರಿಂದ ಅಂತರ್ಜಲ ಕಡಿಮೆ ಆಗಿದೆ. ಈಗ ಬೋರ್ ತೆಗೆಸಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಇಂಜಿನಿಯರ್ ಹೇಳಿಬಿಟ್ರು. ಪಂಚಾಯತಿ ಅಧ್ಯಕ್ಷೆಯಾಗಿ ನನ್ನ ಪ್ರಯತ್ನ ಎಲ್ಲ ನಾನು ಮಾಡಿದ್ದೀನಿ. ಮುಂದೆ ಏನು ಮಾಡಬೇಕು ಅಂತ ನೀವೇ ಹೇಳಬೇಕು. ಹಿಂದೆ ನಡೆದದೆಲ್ಲ ಆಗೋಯ್ತಮ್ಮ, ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳಿ. ಅಲ್ಲಪ್ಪ, ಭೂಮಿಲೇ ನೀರಿಲ್ದ ಮೇಲೆ ಅವ್ರು ತಾನೇ ಏನು ಮಾಡ್ತಾರೆ? ನಾನೊಂದು ಸಜೆಷನ್ ಕೊಡ್ತೀನಿ, ಕೇಳ್ತೀರಾ? ಯಾಕೆ ನಗ್ತೀರಾ? ಅದೇನು ಹೇಳಪ್ಪ. ಗೌಡ್ರೆ, ಒತ್ತಾರೆ ರುದ್ರಪ್ಪ ಊರ್ ಬಿಟ್ಟು ಹೋದ್ನಲ್ಲ, ಹಂಗೆ ನಾವೆಲ್ಲ ಊರ್ ಬಿಟ್ಟು ಹೋದ್ರೆ ಓ, ಇದೇ ಉತ್ತಮವಾದ ಸಲಹೆ ಒಂದು. ನೋಡು, ಊರು ಬಿಟ್ಟು, ಅದರಲ್ಲೂ ಹುಟ್ಟಿದೂರು ಬಿಟ್ಟು ಹೋಗೋದು ಪಟ್ನ ಬಿಟ್ಟು ಪಟ್ನಕ್ಕೆ ಹೋಗಿ ಬದುಕೋದು ಸುಲಭ ಅಲ್ಲ ಕಣ್ರಪ್ಪ. ನೋಡಿ ರಂಗಮ್ಮರೇ, ನೀರಿಲ್ದ ಊರುಗಳ ಬಗ್ಗೆ ಸರ್ಕಾರ ಉದಾಸೀನವಾಗಿರಲ್ಲ. ಏನಾದರೂ ಒಂದು ಕಾರ್ಯಕ್ರಮ ಹಾಕ್ಕೊಂಡಿರುತ್ತೆ. ನೀವು ವಿದ್ಯಾವಂತರು, ಪಂಚಾಯತಿ ಅಧ್ಯಕ್ಷರು, ನಮ್ಮೂರಿನ ಈ ನೀರಿನ ಸಮಸ್ಯೆ ಬಗ್ಗೆ ನೀವೇ ಏನಾದರೂ ಒಂದು ಒಳ್ಳೆ ಸಲಹೆಯನ್ನು ಕೊಡಬೇಕು. ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮವನ್ನು ಸ್ಥಾಪನೆ ಮಾಡಿರೋ ವಿಷಯ ನಾನು ಪೇಪರ್ನಲ್ಲಿ ಓದಿದ್ದೀನಿ. ಕಾವೇರಿ ಜಲಾನಯನ ಪ್ರದೇಶದ ರೈತರ ನೀರಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ನಿಗಮವನ್ನು ಸ್ಥಾಪಿಸಿದ್ದಾರೆ. ಹಾಗಾದರೆ ನಮ್ಮೂರು
ಈ ಕಾವೇರಿ ನೀರಾವರಿ ನಿಗಮದ ಚೌಕಟ್ಟಿಗೆ ಬರುತ್ತೆ ಮೇಡಮ್? ಹೌದು, ಖಂಡಿತ ಬರುತ್ತೆ. ಹಾಗಾದರೆ ನಮ್ಮೂರಿಗೆ ನೀರಿನ ಸಮಸ್ಯೆ ತುಂಬ ಇದೆ. ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಲಿಲ್ಲ ಅಂದರೆ ಊರಿಗೂರೇ ಗುಳೆ ಹುಟ್ಟೋಗ್ತಾರೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳವ್ರಿಗೆ ಒಂದು ಮನವಿ ಪತ್ರನ ಕಳಿಸ್ಕೊಟ್ಬಿಡೋಣ. ಅದು ಸರಿ, ನಾಳಿನ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕಳಿಸೋಣ. ಮುಂದಿನ ಸೋಮವಾರ ನಾವೊಂದು 4-5 ಜನ ಅಂದರೆ ಖುದ್ದಾಗಿ ಮೈಸೂರಿಗೆ ಹೋಗಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ನಮ್ಮೂರಿನ ಕಷ್ಟ ಸುಖ ಹೇಳಿಕೊಂಡು ಈ ನೀರಿನ ಸಮಸ್ಯೆ ಬಗ್ಗೆ ಪರಿಹಾರ ಮಾಡಿಕೊಡಿ ಅಂತ ಕೇಳೋಣ. ಹೌದೌದು, ಅದೇ ಸರಿ, ಹಾಗೆ ಮಾಡೋಣ. ಏನ್ರಪ್ಪ, ಇದು ನಿಮ್ಗೆಲ್ರಿಗೂ ಒಪ್ಪಿಗೆನಾ? ನಮಸ್ಕಾರ ಸರ್. ನಮಸ್ಕಾರ. ತಾವು? ನಾವು ಬಂಡಳ್ಳಿಯಿಂದ ಬಂದಿದ್ದೀವಿ ಸರ್. ಏನಾಗಬೇಕಾಗಿತ್ತು? MD ಸಾಹೇಬರನ್ನ ಭೇಟಿ ಮಾಡಬೇಕಾಗಿತ್ತು. ಹಾಂ ಸರ್. ಒಳಗಡೆ ಇದ್ದಾರೆ, ಹೋಗಿ ಭೇಟಿ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸಾಹೇಬ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಏನು ಸಮಾಚಾರ? ನಾವು ಬಂಡಳ್ಳಿಯಿಂದ ಬಂದಿದ್ದೀವಿ ಸ್ವಾಮಿ. ನಮ್ಮೂರಲ್ಲಿ ಕುಡಿಯೋ ನೀರಿಗೆ ತುಂಬ ಅಭಾವ. ಹಳೆ ಕೊಳವೆ ಬಾವಿಲಿ 200 ಅಡಿ ಆಳ ಕೊರ್ಸಿದ್ರೂ ಒಂದು ಹನಿ ಕೂಡ ನೀರು ಬರಲಿಲ್ಲ ಸಾಹೇಬ್ರ. ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಂದು ಹೊಸ ಪಾಯಿಂಟ್ ಗುರುತಿಸಿ 600 ಅಡಿ ಕೊರೆಸಿದ್ರು ನೀರು ಸಿಗಲಿಲ್ಲ. ಅಂತರ್ಜಲ ಕುಸಿದಿದೆ.